ಹಾಯ್ ನಮಸ್ಕಾರ. ಇವಾಗ ಮಾರ್ಕೆಟಲ್ಲಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ಆಮ್ಲ ತುಂಬಾನೇ ಸಿಗ್ತಾ ಇದೆ. ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಜಾಸ್ತಿ ಪ್ರಮಾಣದಲ್ಲಿ ಇರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾನೇ ಬೆನಿಫಿಟ್ಸ್ ಕೊಡುತ್ತೆ. ಓವರ್ ಆಲ್ ವೆಲ್ನೆಸ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ಸ್ಕಿನ್ ಹೆಲ್ತ್ಗಾಗಿ ಆಯುರ್ವೇದಿಕ್ ಮೆಡಿಸಿನ್ನಲ್ಲಿ ಕೂಡ ಈ ಒಂದು ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡ್ತಾರೆ. ಸೊ ಡೈಲಿ ಮಾರ್ನಿಂಗ್ ಒಂದು ಬೆಟ್ಟದ ನೆಲ್ಲಿಕಾಯಿ ತಿನ್ನಕ್ಕಾಗಲ್ಲ ಅಂತಂದರೆ ಯೂಸ್ ಮಾಡ್ಕೊಂಡು ಕೊಡಿರಿ. ಸೊ ಅದು ಆಗಲ್ಲ ಅಂತಂದರೆ ನಾನಿವತ್ತು ನಿಮಗೆ ಬೆಟ್ಟದ ನೆಲ್ಲಿಕಾಯಿ ಯೂಸ್ ಮಾಡಿಕೊಂಡು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇರೋದು. ಸೊ ನೀವು ಚಟ್ನಿ ಕೂಡ ಮಾಡಿಕೊಂಡು ಚಪಾತಿ ಅನ್ನ ಜೊತೆ ಊಟ ಮಾಡಬಹುದು. ಸೊ ಮೊದಲಿಗೆ ನಾನಿಲ್ಲಿ ಒಂದು 6 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡ್ಬಿಟ್ಟು ಮೇಲಿರುವ ಸ್ವಲ್ಪ ಡಾರ್ಕ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದನ್ನೆಲ್ಲ ಕ್ಲೀನಾಗಿ ಒಂದು ಚಾಕು ಸಹಾಯದಿಂದ ತೆಗೆದಿಟ್ಟಿದ್ದೀನಿ. ಸೊ ಇವಾಗ ಒಳಗಡೆ ಬೀಜ ಇರುತ್ತೆ ಅಲ್ವಾ ಬೆಟ್ಟದ ನೆಲ್ಲಿಕಾಯಲ್ಲಿ, ಸೊ ಅದು ಕೂಡ ತೆಗಿಬೇಕು ಬೀಜಗಳು. ಸೊ ಮೇಲಿರುವ ಎಲ್ಲಾನು ನಾನು ಈ ಚಾಕು ಸಹಾಯದಿಂದ ತೆಗಿತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀರಾ ಅಂತಂದರೆ ಸ್ಟೀಮ್ ಮಾಡ್ಕೊಂಡಿರಿ ಒಂದು 15 ನಿಮಿಷ, ಆವಾಗ ಈಸಿಲಿ ನೀವು ಬೀಜನ ತೆಗಿಬೋದು. ಇವಾಗ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು 1/4 ಸ್ಪೂನ್ ಆಗಷ್ಟು ಮೇಥಿ, 2 ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ ಮತ್ತು 2 ಸ್ಪೂನ್ ಆಗಷ್ಟು ಬಿಳಿ ಎಳ್ಳು. ಸೊ ಎಲ್ಲನೂ ತೊಗೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಒಂದು ಲೋ ಫ್ಲೇಮ್ ಮೇಲೆ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಹುರ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು 8 ರಿಂದ 10 ಬೆಳ್ಳುಳ್ಳಿ ಸಿಪ್ಪೆನ ತೆಗೆದುಬಿಟ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಬ್ಯಾಡಗೆ ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ನಾನು 6 ಬೆಟ್ಟದ ನೆಲ್ಲಿಕಾಯಿಗೆ ಒಂದು 8 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ಇದು ಕೂಡ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ನಾವು ಬೆಟ್ಟದ ನೆಲ್ಲಿಕಾಯಿ ಏನು ಬೀಜ ಎಲ್ಲ ತೆಗೆದಿಟ್ಟಿದ್ವಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳಿ. ಸೊ ಚೆನ್ನಾಗಿ ಎಲ್ಲ ಅರಿಶಿಣದೆಲ್ಲ ಸ್ಮೆಲ್ ಹೋಗಬೇಕು. ಸೊ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೆಂಡ್ಸ್, ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ರೆಸಿಪೀಸ್ಗಳು ನನ್ನ ಒಂದು ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ಹಾಗೆ ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟೋವ್ ಕೊಡ್ತಾ ಇದ್ದಾರೆ ಮಹಿಳೆಯರಿಗೆ ಅಂತ ಹೇಳಿ. ಸೊ ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂತಂದರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಕೂಡ ಅಪ್ಲೈ ಮಾಡಿಕೊಂಡು ಫ್ರೀ ಗ್ಯಾಸ್ ಆ್ಯಂಡ್ ಸ್ಟೋವ್ನ ಪಡೆದುಕೊಳ್ಳಿ. ಹೇಗೆ ಅಪ್ಲೈ ಮಾಡೋದು ಮೊಬೈಲಲ್ಲಿ ಅಂತ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಅಪ್ಲೈ ಮಾಡಬಹುದು. ಓಕೆ ಫ್ರೆಂಡ್ಸ್, ಇವಾಗ ಈ ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ತಣ್ಣಗಾಗೋದಕ್ಕೆ ಇಡಬೇಕು. ಪೂರ್ತಿಯಾಗಿ ತಣ್ಣದಾದಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪಲ್ಸ್ ಮೋಡಲ್ಲಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ನಿಮಗೆ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಜಾಸ್ತಿ ನೀರು ಕೂಡ ಆ್ಯಡ್ ಮಾಡಬಹುದು. ಬಟ್ ಸ್ವಲ್ಪ ಗಟ್ಟಿನೇ ಇರಲಿ ಅಂತ ಹೇಳಿ ನಾನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೆ ಒಗ್ಗರಣೆ ಕೊಡೋದಕ್ಕೆ ಅದೇ ಪ್ಯಾನ್ಗೆ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಪತ್ತ, ಸ್ವಲ್ಪ ಹಿಂಗು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿದಾದ್ಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿಟ್ಟಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ಒಂದ್ಸಲ ಮಿಕ್ಸ್ ಮಾಡಿದರೆ ಮುಗೀತು, ನಮ್ಮ ಬೆಟ್ಟದ ನೆಲ್ಲಿಕಾಯಿ ಸೂಪರ್ ಹೆಲ್ದಿ ಚಟ್ನಿ ಪ್ರಿಪೇರ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಬಾಯ್ ಬಾಯ್.